ಬೆಂಕಿಯುಂಡೆಯಂತೆ ಇರಾನ್ನ ನಗರಗಳು ಧಗಧಗ ಅಂತ ಇದೆ. ಇರಾನ್ ಪ್ರಮುಖ ಬೀದಿಗಳಲ್ಲಿ ಭಾರೀ ಸ್ಫೋಟ. ಕುರ್ದಿಸ್ತಾನ್ ಪ್ರಾಂತ್ಯದ ಸರಂದಜ್ನಲ್ಲಿ ಬ್ಲಾಸ್ಟ್ ಆಯಿತು. ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದ ಜನರು. ಅಮೆರಿಕ ಇಸ್ರೇಲ್ನಿಂದ ಜಂಟಿ ಕಾರ್ಯಾಚರಣೆ. ಬೆಂಕಿಯುಂಡೆಯಂತೆ ಇರಾನ್ನ ನಗರಗಳು ಧಗಧಗ ಅಂತ ಇದೆ. ಇರಾನ್ನ ಪ್ರಮುಖ ಬೀದಿಗಳಲ್ಲಿ ಭಾರೀ ಸ್ಫೋಟ ಕಾಣಿಸ್ತಾ ಇದೆ. ಕುರ್ದಿಸ್ತಾನ್ ಪ್ರಾಂತ್ಯದ ಸರಂದನ್ ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಜನ ಓಡ್ತಾ ಇದ್ದಾರೆ. ಅಮೆರಿಕ ಇಸ್ರೇಲ್ನಿಂದ ಜಂಟಿ ಕಾರ್ಯಾಚರಣೆ ನೋಡಿ, ಜಂಟಿ ಕಾರ್ಯಾಚರಣೆ ನಡೀತಾ ಇದೆ ಇಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನಿಂದ. ಸೊ ಹೀಗಾಗಿ ಇರಾನ್ನ ಎಷ್ಟರ ಮಟ್ಟಿಗೆ ಹತ್ತಿಕ್ಕೋಕ್ಕಾಗುತ್ತೋ, ಎಷ್ಟರ ಮಟ್ಟಿಗೆ ದಾಳಿ ನಡೆಸೋಕ್ಕಾಗುತ್ತೋ ಅಷ್ಟರ ಮಟ್ಟಿಗೆ ಇದೀಗ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಎಲ್ಲಿ ನೋಡಿದ್ರು ಇರಾನ್ನಲ್ಲಿ ಬೆಂಕಿಯ ಉಂಡೆ ಅಂತೆ ಕಾಣಿಸ್ತಾ ಇದೆ ನಗರಗಳು. ಯಾಕಂದ್ರೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ ನಡೆಸ್ತಾ ಇದೆ. ಇಸ್ರೇಲ್ನಲ್ಲಿರುವಂತಹ ಯುದ್ಧ ವಿಮಾನಗಳು, ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ನಾವು ಮಾತಾಡೋದಾದ್ರೆ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು ಇಸ್ರೇಲ್ ಬಳಿ ಇರುವಂಥದ್ದು. ನೋಡಿ, ಖಮೇನಿಯ ವಿಚಾರಕ್ಕೆ ನಾವಿಲ್ಲಿ ಮಾತನಾಡೋದಾದ್ರೆ ಖಮೇನಿ ಅವರೇನು ಶಾಂತಿಯುತವಾಗಿ ನಾವು ಯುದ್ಧವನ್ನ ಮಾಡ್ಕೋಬೇಕು. ಅವರ ಟಾರ್ಗೆಟ್ ಏನಿತ್ತು, ಅಮೆರಿಕ ಮೇಲೆ ಸತತವಾದಂಥ ಟಾರ್ಗೆಟ್ ಅನ್ನ ಮಾಡ್ಕೊಂಡು ಬರ್ತಾ ಇತ್ತು. ಬಟ್ ಇಸ್ರೇಲ್ ಮತ್ತು ಇರಾನ್ ನಡುವೆ ಇರುವಂತಹ ಯುದ್ಧಗಳು ಸತತವಾಗಿ ಆಂತರಿಕವಾಗಿ ಯುದ್ಧಗಳು ನಡೀತಾನೆ ಇತ್ತು. ಬಟ್ ಖಮೇನಿ ಅವರ ಉದ್ದೇಶ ಏನು, ಶಾಂತಿಯುತವಾಗಿ ಯುದ್ಧ ಆಗಬೇಕಿತ್ತು. ಆ ರೀತಿಯಾದಂಥ ಉದ್ದೇಶನ ಇಟ್ಟುಕೊಂಡು ಅವರು ತಮ್ಮ ದೇಶದಲ್ಲಿ ಅಷ್ಟೊಂದು ಸುರಕ್ಷಿತವಾಗಿ ನಡೆಸ್ಕೊಂಡು ಬಂದಂಥವ್ರು. ಬಟ್ ಹೀಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಇರುವಂಥ ಶಸ್ತ್ರಾಸ್ತ್ರಗಳು ಅಂತ ಅಂದರೆ ಇಸ್ರೇಲ್ ಬಳಿ ಯುದ್ಧ ವಿಮಾನಗಳು ಹೆಚ್ಚಾಗಿದೆ, ಶಸ್ತ್ರಾಸ್ತ್ರಗಳ ಬಳಕೆ ಅಲ್ಲಿ ಹೆಚ್ಚಾಗಿ ಮಾಡ್ತಾ ಇತ್ತು. ಸೊ ಹೀಗಾಗಿ ಅವುಗಳನ್ನ ಪ್ರೀ ಪ್ಲಾನಿಂಗ್ ಅಲ್ಲಿ ಸಾಕಷ್ಟು ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಮಾಡಿಟ್ಕೊಂಡಿತ್ತು. ಸೊ ಅಷ್ಟೊಂದು ಯುದ್ಧ ವಿಮಾನಗಳು ಇರಾನ್ ಹತ್ರ ಇಲ್ಲ, ಯುದ್ಧ ವಿಮಾನಗಳ ಕೊರತೆ ಇದೆ ಇರಾನ್ ಹತ್ರ. ಸೊ ಹಾಗಾಗಿ ಇರಾನ್ಗೆ ಅಷ್ಟು ಯುದ್ಧ ಮಾಡೋದಕ್ಕೆ ಬಲಶಾಲಿಯಾಗಿ ಇಲ್ಲ. ಬಟ್ ಕ್ಷಿಪಣಿಗಳ ವಿಚಾರಕ್ಕೆ ಮಾತನಾಡೋದಾದ್ರೆ ದೊಡ್ಡ ಪ್ರಮಾಣದ, ನಾನು ಆಗ್ಲೇ ಹೇಳಿದೆ 2400 ಚಿಲ್ಲರೆ ಒಂದು ಕಿಲೋಮೀಟರ್ ಒಂದು ವೇಗದ ಒಂದು ದೊಡ್ಡ ಕ್ಷಿಪಣಿ ಇದೆ ಅಂತ. ಅದನ್ನ ಏನಾದರೂ ಟಾರ್ಗೆಟ್ ಮಾಡಿ ಹೊಡೆದ್ರೆ ನಿಜಕ್ಕೂ ಕೂಡ ಇಡೀ ನಗರವೇ ಅಲ್ಲಿ ಧ್ವಂಸವಾಗಿ ಹೋಗುವಂತ ಮಟ್ಟಿಗೆ ಶಕ್ತಿಶಾಲಿ ಆದಂತ ಕ್ಷಿಪಣಿಗಳು ಇರಾನ್ ಹತ್ರ ಇದಾವೆ. ಬಟ್ ಇಲ್ಲಿ ಆಗ್ತಾ ಇರುವಂತದ್ದೇನು, ಯುದ್ಧ ವಿಮಾನಗಳ ಕೊರತೆ ಇರಾನ್ ಹತ್ರ ಇದೆ. ಇಸ್ರೇಲ್ ಬಳಿ ಯುದ್ಧ ವಿಮಾನಗಳು ಸಾಕಷ್ಟು ಪ್ರಮಾಣದಲ್ಲಿದೆ. ಅದ್ರ ಜೊತೆಗೆ ಅಮೆರಿಕ ಸಹಿತ ಏನ್ ಕೈ ಜೋಡಿಸಿದೆ, ಇದರಿಂದ ಮತ್ತಷ್ಟು ಬಲ ಈಗ ಇಸ್ರೇಲ್. ಸೊ ಹಾಗಾಗಿ ಸತತವಾದಂಥ ದಾಳಿಯನ್ನು ನಡೆಸ್ತಾ ಇದೆ. ಎಲ್ಲಿ ನೋಡಿದ್ರು ಸಹಿತ ಇರಾನ್ನ ನಗರಗಳು ಬೆಂಕಿಯ ಉಂಡೆಯಂತೆ ಗೋಚರಿಸ್ತಾ ಇದೆ. ಸೊ ಸಿಕ್ಕ ಜಾಗಗಳಲ್ಲಿ, ಬೃಹತ್ ಕಟ್ಟಡಗಳ ಮೇಲೆ, ಶಾಲೆ ಕಾಲೇಜುಗಳ ಮೇಲೆ, ಸರ್ಕಾರಿ ಕಚೇರಿಗಳ ಮೇಲೆ, ಇನ್ನು ಅಧಿಕಾರಿಗಳ ಕಚೇರಿಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿ ಹೊಡಿತಾ ಇದೆ ಅಮೆರಿಕ ಮತ್ತು ಇಸ್ರೇಲ್.